ಸಿಎಂ ಹಿಜಾಬ್ ನಿಷೇಧ ಹೇಳಿಕೆಗೆ ಸಂಸದ ಮುನಿಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾವು ಅಘೋರಿಗಳಂತೆ ಬಟ್ಟೆ ಧರಿಸಿ ಶಾಲೆಗೆ ಹೋಗ್ತೀವಿ, ಕೇಸರಿ ಶಾಲು ಧರಿಸಿ ಹೋಗ್ತೇವೆ, ಸರ್ಕಾರ ಅನುಮತಿ ನೀಡಬೇಕು. ಕಾಂಗ್ರೆಸ್ ಪಕ್ಷವೇ ಒಂದು ಕೋಮುವಾದಿ ಪಕ್ಷ, ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡ್ತಾ ಇದೆ. ಮಾಂಸ ತಿಂದು ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರ ಮೇಲೆ ಸುಮ್ಮನೆ ಸುಳ್ಳು ಆಣೆ ಮಾಡ್ತಾರೆ. ಓಲೈಕೆ ರಾಜಕಾರಣ ಮಾಡಿದ್ರೆ ಜನರೇ ಪಾಠ ಕಲಿಸ್ತಾರೆ. ಸಿದ್ದರಾಮಯ್ಯನವರಿಗೆ ದೇವರು ಒಳ್ಳೆಯ ಬುದ್ಧಿ ಕರುಣಿಸಲಿ. ಕೋಲಾರದಲ್ಲಿ ಸಂಸದ ಮುನಿಸ್ವಾಮಿ ಅವರ ವಾಗ್ದಾಳಿ. ಸಿಎಂ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿನ ಕೋಮುವಾದಿ ಪಾರ್ಟಿ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅವ್ರು ನಡ್ಕೊಂತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಅವ್ರದ್ದು ಕೋಮುವಾದಿ ಪಾರ್ಟಿ ಕಾಂಗ್ರೆಸ್. ಅರ್ಥ ಆಯ್ತರ? ಒಂದು ಕಮ್ಯುನಿಟಿನ ಓಲೈಕೆ ಮಾಡೋದಕ್ಕೋಸ್ಕರ ಅವರು ದೇವಸ್ಥಾನಕ್ಕೆ ಮಾಂಸ ತಿಂದ್ಬಿಟ್ಟು ಹೋಗ್ತಾರೆ, ದೇವ್ರ ಮೇಲೇನೋ ಸುಮ್ಮನೇನೋ ಆಣೆ ಮಾಡ್ತಾರೆ. ಇವತ್ತು ಹಿಜಾಬುನು ಹಾಕೊಂಡು ಹೋಗ್ಬೇಕು, ನಿಮ್ಮ ಇಷ್ಟ, ನೀವು ಯಾರು ಬೇಕಂದ್ರೆ. ನಮ್ಮಲ್ಲಿ ಅಗೋರಿಗಳು ಗೊತ್ತಲ್ಲ, ಬಟ್ಟೆಗಳಿಲ್ದಿರ ಬರೋದು. ಅವರು ಅಗೋರಿಗಳನ್ನು ಬಟ್ಟೆಗಳಿಲ್ದಿರ ಬರ್ತಾರೆ, ಪರ್ಮಿಷನ್ ಕೊಡ್ಬೇಕು ಅಲ್ವಾ? ಕೇಸರಿ ಶಾಲು ಹಾಕೊಂಡು ನಾವು ಹೋಗ್ತೀರಿ, ಅದಕ್ಕೂ ಪರ್ಮಿಷನ್ ಕೊಡ್ಬೇಕು ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಸಾಕು ನಿಮ್ಮ ಆಟ. ಎಲ್ಲ ಕರ್ನಾಟಕದ ಜನ ನೋಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 5 ಗ್ಯಾರಂಟಿಗಳನ್ನು ಹೇಳಿ ನೀವೇನು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಅದನ್ನ 25% ಸರಿಯಾಗಿ ಜನಕ್ಕೆ ಅದನ್ನು ಕೊಟ್ಟಿಲ್ಲ. ನಿಮ್ಮ ಆಟನ ತುಂಬಾ ದಿನ ನೀವು ನಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಬೇಕಾದಷ್ಟು ಒಳಕುಗಳಿರೋದ್ರಿಂದ ನಮ್ಮಲ್ಲಿ ಬರೋಂಥ ದಿನಗಳೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.